ಹಾಯ್ ಫ್ರೆಂಡ್ಸ್, ನಮಸ್ತೆ ಎಲ್ಲರಿಗೂ. ವೆಲ್ಕಮ್ ಟು ದ K53 ಟ್ರೇಡರು. ಫ್ರೆಂಡ್ಸ್, ಇವತ್ತು ಕಾನ್ಸೆಪ್ಟ್ ಏನಂದರೆ ಸ್ಟಾಕ್ಸ್ ಇನ್ವೆಸ್ಟ್ ಮಾಡೋರಿಗೋಸ್ಕರ ವಿಡಿಯೋ ಇದು. ಸ್ಟಾಕ್ಸ್ ಇನ್ವೆಸ್ಟ್ ಮಾಡುವಾಗ ಯಾವ ಥರ ನೋಡಿ ಸ್ಟಾಕ್ನ ಇನ್ವೆಸ್ಟ್ ಮಾಡಬೇಕು ಅನ್ನೋದು ಡೌಟ್ಸ್ ಇರುತ್ತೆ. ತುಂಬ ಜನ ಫಂಡಮೆಂಟಲ್ಸು ಅದು ಇದೆಲ್ಲ ಚೆಕ್ ಮಾಡಬೇಕು ಅಂತಿರುತ್ತಲ್ವ. ಖಂಡಿತ ಚೆಕ್ ಮಾಡಲೇಬೇಕು. ಯಾಕಂದರೆ ಇನ್ವೆಸ್ಟ್ಮೆಂಟ್ ಅನ್ನೋದು ಎಷ್ಟೋ ಕಷ್ಟಪಟ್ಟು ಪಾಪ ದುಡ್ಡು ಎಲ್ಲೆಲ್ಲಿಂದನೂ ಸೇರಿಸಿಟ್ಟಿರ್ತೀರ, ಒಂದು ಆಸೆ ಇರುತ್ತೆ ಅಲ್ವಾ. ಇನ್ವೆಸ್ಟ್ಮೆಂಟ್ ಮಾಡಿದಾಗ ನಮ್ಗೆ ಖಂಡಿತ ಲಾಸ್ ಆಗಬಾರ್ದು. ಸೊ ನೀವು ಫಂಡಮೆಂಟಲ್ಸ್ ಎಲ್ಲ ನೋಡಲೇಬೇಕು ಖಂಡಿತವಾಗಿ. ಅಂದರೆ ಕಂಪನಿ ಯಾವ ಥರ ಇದೆ ಏನು ಅದನ್ನೆಲ್ಲ ಚೆಕ್ ಮಾಡ್ಕೋಬೇಕು. ಎಕ್ಸಾಂಪಲ್, ಹಿಂದೂಸ್ತಾನ್ ಲಿವರ್ ತೊಗೊತೀರಾ. ಹಿಂದೂಸ್ತಾನ್ ಲಿವರ್ ಏನಿದೆ, ನಾನು ಚಿಕ್ಕ ವಯಸ್ಸಿಂದ ಕೇಳ್ತಾನೆ ಇದ್ದೀನಿ ಹಿಂದೂಸ್ತಾನ್ ಲಿವರ್ನ. ನಾವು ಯೂಸ್ ಮಾಡೋ ಪೇಸ್ಟು ಹಿಂದೂಸ್ತಾನ್ ಲಿವರೇ, ಬ್ರಷ್ಷು ಅದರದ್ದೇ, ಮತ್ತು ಫುಡ್ ಇದೆ, ಮತ್ತು ತುಂಬ ಇದೆ. ರಿಲಯನ್ಸ್ ತೊಗೊಳ್ಳಿ, ಅಂಬಾನಿ ದೊಡ್ಡ ವ್ಯಕ್ತಿ. ಸೊ ಅಂಥ ಕಂಪ್ನಿಗೆ ದುಡ್ಡು ಹಾಕಿದ್ರೆ ಮೋಸ ಇಲ್ಲ. TCS ಒಂದು ದೊಡ್ಡ ಸಾಫ್ಟ್ವೇರು ಅಲ್ವಾ. ನೀವು ನಿಫ್ಟಿ 50 ಒಂದು 50 ಕಂಪ್ನಿ ಸೆಲೆಕ್ಟ್ ಮಾಡ್ಕೊಂಬಿಟ್ರೆ ಟಾಟಾ ಮೋಟರ್ಸು, ಮಾರುತಿ, M&M ಎಷ್ಟಿದೆ ಅಲ್ವಾ. ಕೋಟಕ್ ಬ್ಯಾಂಕ್ ಇದೆ, HDFC ಬ್ಯಾಂಕ್ ಇದೆ, ICICI ಬ್ಯಾಂಕ್ ಇದೆ, ಆಕ್ಸಿಸ್ ಬ್ಯಾಂಕ್ ಇದೆ. ಈ ಥರ ಒಳ್ಳೆ ಸ್ಟಾಕ್ಸ್ನ ಸೆಲೆಕ್ಟ್ ಮಾಡ್ಕೊತೀರ. ಸೆಲೆಕ್ಟ್ ಮಾಡ್ಕೊಂಬಿಟ್ಟು ಅದರಲ್ಲಿ ಹೆಂಗೆ ಟ್ರೇಡ್ ಮಾಡೋದು, ಹೆಂಗೆ ಇನ್ವೆಸ್ಟ್ ಮಾಡೋದು ಅಂತ. ಬರೀ ಇನ್ವೆಸ್ಟ್ಮೆಂಟ್ಗೇನಾ? ಇನ್ವೆಸ್ಟ್ಮೆಂಟ್ ಅಲ್ಲ, ನಾನು ಇದರಲ್ಲಿ ಒಂದು ಸ್ಕಾಲ್ಪಿಂಗ್ ಟ್ರಿಕ್ಕು ಹೇಳ್ಕೊಡ್ತೀನಿ, ಇಂಟ್ರಾಡೇಗೂ ಒಂದು ಟ್ರಿಕ್ ಹೇಳ್ಕೊಡ್ತೀನಿ. ಓಕೆ, ಇವಾಗ ಇಂಡಿಕೇಟರ್ಸ್ ಬಂದು ಸಿಂಪಲ್ಲಾಗಿ SMA ಹಾಕ್ಕೊಳ್ಳಿ. ಸ್ಮೂತ್ ಮೂವಿಂಗ್ ಆ್ಯಾವ್ರೇಜ್ ಅಂತ ಬರುತ್ತೆ. ಇದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಮಾಡಿದ್ಮೇಲೆ EMA 21 ಇರುತ್ತೆ. ಫ್ರೆಂಡ್ಸ್, ಇದು ಬರೀ ಎಜುಕೇಷ್ನಲ್ ನಾಲೆಜ್ ಮಾತ್ರ, ರಿಸ್ಕ್ ಎಲ್ಲ ನಿಮಗೆ ಬಿಟ್ಟಿತ್ತು. ಓಕೆ, ಇದು ಯಾವುದು ಇನ್ವೆಸ್ಟ್ಮೆಂಟು ಮಾಡಿ ಅನ್ನೋದು ಅಡ್ವೈಸ್ ಅಲ್ಲ. ಓಕೆ, ರಿಸ್ಕು ನಿಮ್ಮ ಸೈಡ್ ಇರುತ್ತೆ, ರಿಸ್ಕು ರಿವಾರ್ಡು ನಿಮಗೆ ಸೇರಿತ್ತು. ಓಕೆ, ಎಲ್ಲಾದರೂ ತೊಗೊಳ್ಳಿ. ಇವಾಗ EMA 21 ಹಾಕ್ಕೊಂಡಿದ್ದೀರಾ. EMA 21 ಕೆಳಗಡೆ ಇರೋವರೆಗೂ ಇನ್ವೆಸ್ಟ್ಮೆಂಟ್ ಮಾಡೋಂಗಿಲ್ಲ, ವೆಯ್ಟ್ ಮಾಡ್ತಾನೆ ಇರ್ತೀರ. ಓಕೆ, EMA 21 ಯಾವಾಗ ಕ್ರಾಸ್ ಮಾಡುತ್ತೆ ಅಲ್ಲಿ ನೀವು ಇನ್ವೆಸ್ಟ್ಮೆಂಟ್ ಸ್ಟಾರ್ಟ್ ಮಾಡ್ತೀರಾ. ಟಾರ್ಗೆಟು ಪ್ರೀವಿಯಸ್ ಹೈ ನೋಡಬೇಕು. ಇಲ್ಲಿ ಪ್ರೀವಿಯಸ್ ಹೈ ಎಲ್ಲೂ ಇಲ್ಲ. ಸೊ ಇಲ್ಲಿ ಎಲ್ಲಾದರೂ ಸ್ವಿಂಗ್ ರಿವರ್ಸಲಲ್ಲಿ ನೋಡಿ, ದೊಡ್ಡದು ಇಲ್ಲಿ ಎಂಗಲ್ಫು ಮತ್ತು ಬೇರಿಶ್ ಕಡೆ ಬೇರಿಶ್ ಬಂತಲ್ಲ, ಈ ಥರ ಡೇ ಕ್ಯಾಂಡ್ಲ್ ಇದು. ಬೇರಿಶ್ ಕಡೆ ಬೇರಿಶ್ ಬಂದಾಗ ನೀವು ಎಕ್ಸಿಟ್ ಆಗ್ಬೋದು, ಇಲ್ಲೆಲ್ಲ ಎಕ್ಸಿಟ್ ಆಗ್ಬೋದು. ರೆಡ್ ಕ್ಯಾಂಡ್ಲ್ ಕಡೆ ರೆಡ್ ಕ್ಯಾಂಡ್ಲ್ ಬಂದರೂ ಎಕ್ಸಿಟ್ ಆಗ್ಬೋದು. ನೋಡಿ, ಇದೆಲ್ಲ ಗ್ರೀನ್ ಹೋಗ್ತಾ ಇದೆ. ಇಲ್ಲಿ ಲೆವೆಲ್ಸ್ ಇಲ್ದಿರೋವಾಗ, ಇಲ್ಲಿ ಪ್ರೀವಿಯಸ್ ಏನು ಲೆವೆಲ್ಸ್ ಇಲ್ವಾ ನೋಡಿ, ಇಲ್ಲಿ ಲೆವೆಲ್ಸ್ ಇದೆ, ಇಲ್ಲಿ ಕ್ರಾಸ್ ಆಯಿತು. ಎಕ್ಸಾಂಪಲ್ ಹೇಳ್ತೀನಿ ನಿಮಗೆ. ಇಲ್ಲಿ ಕ್ರಾಸ್ ಆದಾಗ ಏನಾಗುತ್ತೆ ಅಂದರೆ ನಿಮ್ಗೊಂದು ಲೆವೆಲ್ ಸಿಗುತ್ತೆ, ನೀವು ಎಷ್ಟು ದೂರ ಹೋಲ್ಡ್ ಮಾಡಬೇಕು ಅಂತ ಅಲ್ವಾ. ಎಷ್ಟು ದೂರ ಹೋಲ್ಡ್ ಮಾಡಬೇಕು ಅಂತ ಒಂದು ಲೆವೆಲ್ ಸಿಗುತ್ತೆ. ಸೊ ಇಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಇದು ನಿಮ್ಮ ಟಾರ್ಗೆಟು. ಇಲ್ಲಿ ಎಕ್ಸಿಟ್ ಆಗೋದು ಒಳ್ಳೆಯದು, ಯಾಕಂದರೆ ಈ ಥರ ಲೆವೆಲ್ಸಿಂದ ರಿಟರ್ನ್ ಆಗುತ್ತೆ. ಬಟ್ ಇಲ್ಲಿ ಪ್ರೀವಿಯಸ್ ಲೆವೆಲ್ ಇಲ್ವಲ್ಲ. ಸೊ ಪ್ರೀವಿಯಸ್ ಲೆವೆಲ್ ಇಲ್ದಿರೋವಾಗ ಏನು ಮಾಡ್ತೀರಾ, ಇನ್ವೆಸ್ಟ್ ಮಾಡಿದ್ದೀರಾ ಸ್ಟಾಕ್ಸಲ್ಲಿ, ಒಂದು ಸರಿ ಬೇರಿಶ್ ಇದೆಯಾ ಹೋಲ್ಡ್ ಮಾಡ್ತೀರಾ, ಇನ್ನೊಂದು ಸರಿ ಬೇರಿಶ್ ಇದೆಯಾ ಹೋಲ್ಡ್ ಮಾಡ್ತೀರಾ, ಇನ್ನೊಂದು ಸರಿ ಬೇರಿಶ್ ಇದೆಯಾ, ರೆಡ್ ಕ್ಯಾಂಡಲ್ ಕಡೆ ರೆಡ್ ಕ್ಯಾಂಡಲ್ ಕ್ಲೋಸ್ ಆಗಿದ್ದರೆ ನೋಡಿಬಿಟ್ಟು ಎಕ್ಸಿಟ್ ಆಗ್ತೀರಾ. ಇಲ್ಲಿ ಕ್ಲೋಸ್ ಕೊಟ್ಟಿದೆ, ಸೊ ಇಲ್ಲಿ ಎಕ್ಸಿಟ್ ಆಗ್ತೀರಾ. ಇಲ್ಲ ಇನ್ನೂ ಸ್ವಲ್ಪ ಹೋಲ್ಡ್ ಮಾಡಿದ್ರೆ ನೋಡಿ, ರೆಡ್ ಕ್ಯಾಂಡಲ್ ಕಡೆ ರೆಡ್ ಕ್ಯಾಂಡಲ್ ಬಂದಿಲ್ಲ, ಮತ್ತೆ ಎಲ್ಲಿ ಬಂದಿದೆ, ಇಲ್ಲಿ ಬಂದಿದೆ. ಪ್ರೀವಿಯಸ್ ಲೆವೆಲ್ ಇಲ್ದಿರೋ ನಾನು ಹೇಳ್ತಾ ಇರೋದು. ಓಕೆ, ಪ್ರೀವಿಯಸ್ ಲೆವೆಲ್ಸ್ ಇಲ್ಲಿ ಏನೂ ಇಲ್ಲ. ಪ್ರೀವಿಯಸ್ ಲೆವೆಲ್ ಇದ್ದಾಗ EMA 21 ಕ್ರಾಸ್ ಆಯಿತು ಅಂದರೆ ಈ ಥರ ಲೆವೆಲ್ಸ್ವರೆಗೂ ಹೋಲ್ಡ್ ಮಾಡ್ಬೋದು. ಓಕೆನಾ. ಇಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಈ ಪ್ರೀವಿಯಸ್ ಲೆವೆಲ್ವರೆಗೂ ಹೋಲ್ಡ್ ಮಾಡ್ಬೋದು, ಒಂದು ಕಾನ್ಫಿಡೆನ್ಸ್ ನಿಮಗೆ. ನೋಡಿ, ಇಲ್ಲೊಂದು ಲೆವೆಲ್ ಇತ್ತು ಮತ್ತು ಇಲ್ಲೊಂದು ಲೆವೆಲ್. ಈ ಥರ ಲೆವೆಲ್ಸಲ್ಲಿ ಮಾರ್ಕೆಟ್ ಒಂದು ಸ್ವಲ್ಪ ಸ್ಟ್ರಗಲ್ ಆಗುತ್ತೆ. ನೋಡಿ, ಇಲ್ಲಿಂದ ಹೋಗ್ತಾ ಇದೆಯಾ, ಇಲ್ಲಿ ಏನಕ್ಕೆ ಸ್ಟ್ರಗಲ್ ಆಯಿತು ಅಂದರೆ ಇಲ್ಲಿ ಪ್ರೀವಿಯಸ್ ಒಂದು ಲೆವೆಲ್ ಇದೆ, ಇಲ್ಲಿಂದ ಮಾರ್ಕೆಟ್ ಫಾಲ್ ಆಗಿದೆ ಅಲ್ವಾ. ಅಂಥ ಜಾಗದಲ್ಲಿ ಇದು ರೆಸ್ಪೆಕ್ಟ್ ಕೊಡುತ್ತೆ. ನೋಡಿ, ಇಲ್ಲಿ ಫಾಲ್ ಆಯ್ತಲ್ವಾ, ಇಂಥ ಜಾಗದಲ್ಲಿ ಎಕ್ಸಿಟ್ ಆಗಿಬಿಟ್ರೆ ಸ್ವಲ್ಪ ಒಳ್ಳೆಯದು ಅಂತ ನನ್ನ ಒಪಿನಿಯನ್. ಮತ್ತೆ ಯಾವಾಗ ಇಲ್ಲಿ ಎಕ್ಸಿಟ್ ಆದರೆ ಮತ್ತೆ EMA ಹತ್ರ ಬಂದಾಗ ನೀವು ಬೈ ಮಾಡ್ಬೋದು. EMA ನಿಯರ್ ಬಂದಾಗ ಬೈ ಮಾಡ್ಬೋದು. ಮತ್ತು ಇಷ್ಟು ಹೈಯಲ್ಲಿ ಇದ್ದಾಗ ಬೈ ಮಾಡಬೇಡಿ. ಯಾವಾಗ ಅಷ್ಟೇ ಸ್ಟಾಕ್ ಇನ್ವೆಸ್ಟ್ಮೆಂಟ್ ಮಾಡುವಾಗ ಲೋಲಿ ಇಲ್ಲಿದ್ದಾಗ ನಿಮಗೆ ಸಮ್ ರ್ಯಾಲಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಅದೇ ನೀವು ಹೋಗಿ ಹೈಯಲ್ಲಿ ಬೈ ಮಾಡಿದ್ದೀರ ಅಂದ್ಕೊಳ್ಳಿ, ನೀವು ಬೈ ಮಾಡಿದ ತಕ್ಷಣ ಬಿದ್ದುಬಿಡುತ್ತೆ. ಆಗ ನಿಮ್ಗೆ ತುಂಬ ಹರ್ಟ್ ಆಗುತ್ತೆ, ನೋವಾಗುತ್ತೆ. ಯಾಕೆ ಹೇಳಿ, ಎಷ್ಟೋ ಕಷ್ಟಪಟ್ಟು ದುಡ್ಡು ಸೇರಿಸಿರ್ತೀರ ಅಲ್ವಾ. ಒಂದು ಸ್ಟಾಕ್ ಬೈ ಮಾಡಬೇಕಂದ್ರೆ ಎಷ್ಟೋ ಯೋಚನೆ ಮಾಡಿ ಬೈ ಮಾಡ್ತೀರ. ಸೊ ಬೈ ಮಾಡೋಕ್ಕೆ ಮುಂಚೆ ಇದೊಂದು ಫಾಲೋ ಮಾಡಿ. ಇಲ್ಲೋಗಿ ಬೈ ಮಾಡಿಬಿಟ್ಟು ಬಿದ್ದೋಯ್ತು ಅಂದರೆ ಅದು ಯಾರು ತಪ್ಪು? ಮಾರ್ಕೆಟ್ ತಪ್ಪಲ್ಲ, ನಿಮ್ಮ ತಪ್ಪು.
ಸೊ ನೀವು ಎಲ್ಲಿ ಬೈ ಮಾಡಬೇಕು ಅನ್ನೋದು ನಿಮ್ಗೆ ಗೊತ್ತಿರಬೇಕಲ್ವಾ. ಸೊ ಇ ಎಮ್ ಐ ದೂರ ಇತ್ತಂದರೆ ವೆಯ್ಟ್ ಮಾಡಿ. ಇ ಎಮ್ ಐ ಟಚ್ ಆಯಿತಾ, ಧೈರ್ಯವಾಗಿ ಬೈ ಮಾಡಿ. ಈ ಥರ ಒಂದು ಲೆವೆಲ್ವರೆಗೂ ಬೈ ಮಾಡಿ, ಇಲ್ಲಿ ಎಕ್ಸಿಟ್ ಮಾಡ್ಬೋದು. ಓಕೆ, ಇದನ್ನು ಫಾಲೋ ಮಾಡಿ, ಚಾರ್ಟಲ್ಲಿ ಹಾಕಿ ನೋಡ್ಕೊಳ್ಳಿ ನೀವು. ಮತ್ತು ಇ ಎಮ್ ಐ 21 ಕೆಳಗಡೆ ಇದ್ದರೆ ಸ್ಟಾಕ್ನ ಬೈ ಮಾಡಬೇಡಿ. ಇ ಎಮ್ ಐ 21 ಮೇಲೆ ಇತ್ತಂದರೆ ಬೈ ಮಾಡಿ. ಬೈ ಮಾಡಿಬಿಟ್ಟು ಪ್ರೀವಿಯಸ್ ಲೆವೆಲ್ನ ಚೆಕ್ ಮಾಡ್ಕೊಳ್ಳಿ. ಹೌದು ಸರ್, ಇಲ್ಲಿ ಲೆವೆಲ್ ಇಳಿದ್ರೆ ಹೋಗೇ ಇಲ್ವಲ್ಲ. ಸಮ್ಟೈಮ್ಸ್ ಹೋಗಲ್ಲ, ಏನೋ ನ್ಯೂಸ್ ಇರುತ್ತೆ, ಗೊತ್ತಲ್ವಾ. ಸ್ಟಾಕ್ಸಲ್ಲಿ ಅಪ್ ಆ್ಯಂಡ್ ಡೌನ್ಸ್ ಇದ್ದೇ ಇರುತ್ತೆ. ನೋಡಿ ಅಲ್ಲಿಂದ ಹೆಂಗೆ ಬಿದ್ದಿದೆ ಅಲ್ವಾ. ಓಕೆ, ಇದು ಗೊತ್ತಾಯ್ತಲ್ಲ ಇವರೇ. ರಿಲಯನ್ಸಲ್ಲಿ ಇನ್ನೊಂದು ತೋರಿಸ್ಬಿಡ್ಲಾ? ತೋರಿಸೋದೇನಿಲ್ಲ, ಈಸಿ ಮೆಥಡ್ ಇದು. ನೀವು ಎಲ್ಲಾದರೂ ಹಾಕ್ಕೊಂಡು ಚೆಕ್ ಮಾಡ್ಕೋಬೋದು. ಮತ್ತು ನಾನು ಸ್ಕಾಲ್ಪ್ ಮಾಡೋಕ್ಕೆ ಇಂಟ್ರಾಡೇಗೆ ಒಂದು ಹೇಳ್ಬಿಡ್ತೀನಿ. ಹಾಂ ನೋಡಿ, ಇ ಎಮ್ ಐ 21 ಕೆಳಗಡೆ ಇದ್ದರೆ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಹೋಗ್ಬಿಡಿ ನೀವು. ಓಕೆ, ಇ ಎಮ್ ಐ ಅಲ್ಲ, ಸಾರಿ, ಎಸ್ ಎಮ್ ಎ. ಇದ್ರ ಕೆಳಗಡೆ ಇತ್ತಂದರೆ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಹೋಗ್ಬೇಡಿ. ಇದ್ರ ಮೇಲೆ ಇದ್ದರೆ ಇನ್ವೆಸ್ಟ್ ಮಾಡಿ. ಇನ್ವೆಸ್ಟ್ ಮಾಡಿದ್ರೆ ಪ್ರೀವಿಯಸ್ ಲೆವೆಲ್ಲು ಸಮ್ಟೈಮ್ಸ್ ಈ ಲೆವೆಲಿಂದನೂ ರಿಜೆಕ್ಟ್ ಆಗುತ್ತೆ, ಸಮ್ಟೈಮ್ಸ್ ಇದ್ರ ಕೆಳಗಡೆಯಿಂದನೂ ಈ ಥರ ಕೆಳಗಡೆ ಲೆವೆಲ್ಸಲ್ಲೂ ರೆಸ್ಪೆಕ್ಟ್ ಕೊಡುತ್ತೆ. ಓಕೆ, ಈ ಥರ ಇನ್ವೆಸ್ಟ್ ಮಾಡಿದ್ರೆ ಇಲ್ಲಿ ಎಕ್ಸಿಟ್ ಮಾಡ್ಕೊಂಬಿಡೋದು ಒಳ್ಳೆಯದು. ಓಕೆ, ಪ್ರೀವಿಯಸ್ ಲೆವೆಲ್ ಯಾವುದು ಇಲ್ಲ ಅಂದರೆ ಬೇರಿಶ್ ಕಡೆ ಬೇರಿಶ್ ನೋಡ್ಕೊಳ್ಳಿ. ಓಕೆ, ಗೊತ್ತಾಯ್ತಲ್ಲ ಇವರೇ. ಇ ಎಮ್ ಐ 21 ಮೇಲೆ ಇದ್ದರೆ ಬೈ ಇನ್ವೆಸ್ಟ್ ಮಾಡ್ತೀರಾ. ನೋಡಿ ಈ ಥರ ಟಚ್ ಆದಾಗ ಮತ್ತೆ ಇಷ್ಟು ಹೋಯ್ತಾ, ಮತ್ತೆ ವೆಯ್ಟ್ ಮಾಡಿ. ಇ ಎಮ್ ಐ 21 ಹತ್ರ ಬಂತಾ, ಮತ್ತೆ ಇನ್ವೆಸ್ಟ್ ಮಾಡಿ, ಮತ್ತೆ ವೆಯ್ಟ್ ಮಾಡಿ. ಇ ಎಮ್ ಐ 21 ಹತ್ರ ಬಂತಾ, ಬೈ ಮಾಡಿ, ಮತ್ತೆ ವೆಯ್ಟ್ ಮಾಡಿ. ಇ ಎಮ್ ಐ 21 ಕೆಳಗಡೆ ಹೋಗ್ಬಿಟ್ರೆ ಏನಕ್ಕೆ ಬೈ ಮಾಡ್ತೀರಾ ನೀವು? ಬೈ ಮಾಡಲ್ಲ ಅಲ್ವಾ. ಸೊ ಪ್ರತಿ ಸರಿ ನೀವು ಇನ್ವೆಸ್ಟ್ಮೆಂಟ್ ಮಾಡುವಾಗ ಇಲ್ಲೊಂಚೂರು ಇನ್ವೆಸ್ಟ್ ಮಾಡಿರ್ತೀರ. ಸೊ ಫಸ್ಟು ಸಮ್ ಸ್ಟಾಕ್ಸ್ ಇಲ್ಲಿ ತೊಗೊಂಡಿರ್ತೀರ, ಮತ್ತೆ ಇ ಎಮ್ ಐ ಮೇಲೆ ಹೊಟ್ಟೋಯ್ತಾ, ವೆಯ್ಟ್ ಮಾಡಿ. ಯಾವಾಗ ಇಲ್ಲಿ ಬಂದಾಗ ಮತ್ತೆ ಸ್ವಲ್ಪ ದುಡ್ಡು ಆ್ಯಡ್ ಮಾಡಿ, ಮತ್ತೆ ಹೋಯ್ತಾ ಬಿಟ್ಬಿಡಿ. ಮತ್ತೆ ಇಲ್ಲಿ ಬಂತ ನೀರು, ಇನ್ವೆಸ್ಟ್ ಮಾಡಿ, ಮತ್ತೆ ಹೋಯ್ತಾ ಬಿಟ್ಬಿಡಿ. ಇಲ್ಲಿ ಹೈಯಲ್ಲಿ ಬೈ ಮಾಡಿಬಿಡಿ. ಹೈಯಲ್ಲಿ ಬೈ ಮಾಡಿಬಿಟ್ಟು ನಾನು ಬೈ ಮಾಡಿದೆ ಮಾರ್ಕೆಟ್ ಬಿದ್ದೋಯ್ತು ಅಂದರೆ ಅದು ಮಾರ್ಕೆಟ್ ತಪ್ಪಲ್ಲ, ನಿಮ್ಮ ತಪ್ಪು. ಮತ್ತೆ ಇ ಎಮ್ ಐ 21 ಹತ್ರ ಬಂತಾ, ಸಾರಿ ಎಸ್ ಎಮ್ ಐ 21 ಹತ್ರ ಮತ್ತೆ ಬೈ ಮಾಡಿ, ಮತ್ತೆ ಹೋಗಿ ಮತ್ತೆ ಬಂತಿಲ್ಲಿ ಅಲ್ವಾ. ಇಲ್ಲಿ ಬಂದಾಗ ಬೈ ಮಾಡ್ತೀರಾ, ಹೋಯ್ತು. ಮತ್ತೆ ಬಂದು ಇಲ್ಲಿ ಬೈ ಸೈಡ್ ಹೋದರೆ ಬೈ ಮಾಡ್ತೀರಾ. ಬೈ ಆಗಿಲ್ವಲ್ಲ, ಬಿತ್ತಲ್ವ, ಏನಕ್ಕೆ ಬೈ ಮಾಡ್ತೀರಾ? ಓಕೆ, ಇಷ್ಟೇ. ಓಕೆ, ಈಗ ಇಂಟ್ರಾಡೇ ಅವ್ರಿಗೆ ಮತ್ತು ನಮ್ಮ ಸ್ಕಾಲ್ಪರ್ಗೆ, ನಮ್ಮ ಅಣ್ಣತಮ್ಮಂದರಿಗೆ ಏನು ಟ್ರಿಕ್ ಅಂದರೆ ನೋಡಿ, ಲೆವೆಲ್ಸ್ ಇರಲಿ, ಅಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ ಕ್ಲೀನಾಗಿ. ಈ ಥರ ಲೆವೆಲ್ಸ್ ಇದೆ ಅಂತ ಇಟ್ಕೊಳ್ಳಿ ಫ್ರೆಂಡ್ಸ್. ಇದಲ್ವಾ ಪ್ರೀವಿಯಸ್ ಲೆವೆಲು. ಈಗ ಏನು ಮಾಡ್ಬೇಕು ನಾವು? ಬೈ ಮಾಡಬೇಕು. ಇ ಎಮ್ ಐ 21 ಮೇಲೆ ಇದೆಯಾ ಅಲ್ಲಿ ಕ್ಯಾಂಡ್ಲು, ಅಬ್ಸರ್ವ್ ಮಾಡಿ. ಇ ಎಮ್ ಐ 21 ಮೇಲೆ ಇದ್ದರೆ ಅಪ್ ಟು ನೀವು ಇಲ್ಲಿಂದ ಇಲ್ಲಿಗೆ ಕಾಲ್ ಬೈ ಟ್ರೇಡ್ಸೇ ಜಾಸ್ತಿ ಮಾಡ್ತೀರಾ. ಓಕೆ, ಕೌಂಟ್ ಮಾಡೋಣ ಬನ್ನಿ. ಗ್ರೀನ್ ಕ್ಯಾಂಡಲ್ಸ್ ಎಷ್ಟಿದೆ? 1 2 3 4 5 6 7 8 9 10 ಇದೆ. ಇಲ್ಲಿವರೆಗೂ 10 ಗ್ರೀನ್ ಕ್ಯಾಂಡಲ್ ಇದೆ. ಓಕೆ, 10 ದಿನ ವಿನ್ನರ್ ನೀವು. ರೆಡ್ ಕ್ಯಾಂಡಲ್ ಎಷ್ಟಿದೆ? 1 2 3 4 5 6 6 ದಿನ ಲೂಸರು. ಓಕೆ, ಓವರಾಲ್ ಆಗಿ 4 ದಿನ ಪ್ರಾಫಿಟಬಲ್ ಆಗಿರ್ತೀರ ಬೈ ಸೈಡ್ ಟ್ರೇಡ್ ನೋಡಿದ್ರೆ. ಓಕೆ, ಇದರಲ್ಲಿ ಇನ್ನೂ ಫಿಲ್ಟರ್ ಮಾಡೋದು ಹೆಂಗೆ ಗೊತ್ತಾ? ಇಲ್ಲಿಂದ ಗ್ರೀನ್ ಕ್ಯಾಂಡಲ್ಸ್ ಬಯೋ ಸೈಡ್ ಹೋಗ್ತಾ ಇದೆಯಾ, ಅಲ್ಲಿ ಹೈ ರೆಡ್ ಕ್ಯಾಂಡಲ್ ಬಂದಾಗ ನೆಕ್ಸ್ಟ್ ನಿಮಗೆ ಆ ರೆಡ್ ಕ್ಯಾಂಡಲ್ ಕ್ರಾಸ್ ಆಗೋವರೆಗೂ ನೀವು ಟ್ರೇಡೇ ಮಾಡೋಂಗಿಲ್ಲ, ವೆಯ್ಟ್ ಮಾಡಬೇಕು. ಯಾವ ಥರ? 1 ನಿಮಿಷ. ಇದು ಒಂದು ಟಾರ್ಗೆಟ್ ಅಲ್ವಾ ನಮಗೆ. ಸೊ ಇ ಎಮ್ ಐ 21 ಮೇಲೆ ಬಂದಿದ್ದ ತಕ್ಷಣ ನೀವು ಬೈ ಟ್ರೇಡಿಗೆ ರೆಡಿ ಆಗಿದ್ದೀರಾ. ಬೈ ಟ್ರೇಡ್ ರೆಡಿ ಆದಾಗ ಏನಾಗುತ್ತೆ, ಗ್ರೀನ್ ಕ್ಯಾಂಡಲ್ಸ್ ಎಲ್ಲ ಪ್ರಾಫಿಟ್ ಬರ್ತಾ ಇರ್ತೀರ. ಒಂದು ರೆಡ್ ಕ್ಯಾಂಡಲ್ ಬಂದ್ಬಿಡ್ತು. ಒಂದು ರೆಡ್ ಕ್ಯಾಂಡಲ್ ಬಂದಿದ್ದ ತಕ್ಷಣ ಏನು ಮಾಡ್ತೀರಾ, ಮತ್ತು ನೆಕ್ಸ್ಟು ಆ ರೆಡ್ ಕ್ಯಾಂಡ್ಲು ಡೇ ಹೈ ಕ್ರಾಸ್ ಆಗೋವರೆಗೂ ವೆಯ್ಟ್ ಮಾಡ್ತೀರಾ. ಓಕೆ, ಆ ರೆಡ್ ಕ್ಯಾಂಡಲ್ ಹೈ ಕ್ರಾಸ್ ಆಗಿದ ತಕ್ಷಣ ಈ ಕ್ಯಾಂಡಲಲ್ಲಿ ಬೈ ಮಾಡ್ಕೊತೀರಾ, ಸಮ್ ಪ್ರಾಫಿಟ್ ತೊಗೊತೀರಾ. ಮತ್ತೆ ರೆಡ್ ಕ್ಯಾಂಡಲ್ ಬಂತು, ಈ ಕ್ಯಾಂಡಲ್ ಲಾಸ್ ಆಗ್ತೀರಾ. ಮತ್ತೆ ಟ್ರೇಡ್ ಯಾವಾಗ ಮಾಡ್ತೀರಾ? ಈ ರೆಡ್ ಕ್ಯಾಂಡಲ್ ಹೈಗೆ ಒಂದು ಲೈನ್ ಹಾಕ್ಕೊತೀರಾ. ಓಕೆ, ರೆಡ್ ಕ್ಯಾಂಡಲ್ ಹೈ ಕ್ರಾಸ್ ಆಗಿದ ತಕ್ಷಣ ಒಳ್ಳೆ ರ್ಯಾಲಿ ಕೊಡುತ್ತೆ ನೋಡಿ. ಈ ಕ್ಯಾಂಡಲ್ ಒಳ್ಳೆ ಪ್ರಾಫಿಟ್ ಮಾಡ್ತೀರಾ. ಅದೇ ಥರ ನೋಡ್ಕೊಳ್ಳಿ, ಈ ಕ್ಯಾಂಡಲು ಪ್ರಾಫಿಟ್ ಇರ್ತೀರಾ, ಈ ಕ್ಯಾಂಡಲ್ ಲಾಸ್ ಆಗಿದ್ದೀರಾ ಅಲ್ವಾ. ಸೊ ನಿಮಗೆ ಬೈ ಟ್ರೇಡ್ ಇಲ್ಲ, ಯಾವಾಗವರೆಗೂ ಬೈ ಟ್ರೇಡ್ ಇಲ್ಲ, ಈ ರೆಡ್ ಕ್ಯಾಂಡಲ್ ಕ್ರಾಸ್ ಆಗೋವರೆಗೂ ಬೈ ಟ್ರೇಡ್ ಇಲ್ಲ, ವೆಯ್ಟ್ ಮಾಡ್ತೀರಾ.
ನೆಕ್ಸ್ಟು ರೆಡ್ ಕ್ಯಾಂಡಲ್ ಬಿತ್ತು. ಸೊ ನಿಮ್ಗೆ ಟ್ರೇಡ್ ಇಲ್ಲ, ವೆಯ್ಟ್ ಮಾಡ್ತೀರಾ. ಯಾಕಂದರೆ EMI 21 ಮೇಲೆ ಇದೆ, ನಮ್ಮ ವ್ಯೂ ಏನಿದೆ ಬರೀ ಬುಲ್ಲಿಶ್ ಇದೆ. ಹಾಗಂತೇಳ್ಬಿಟ್ಟು ಎಲ್ಲಂದರೆ ಎಲ್ಲ ಕ್ಯಾಂಡಲಲ್ಲೂ ಹೋಗಿ ಮಾಡಿದಂದ್ರೆ ಲಾಸ್ ಆಗಿಬಿಡ್ತೀರಾ. ರೆಡ್ ಕ್ಯಾಂಡಲ್ ಬಂತಾ ವೆಯ್ಟ್ ಮಾಡಿ. ಮತ್ತು ಈ ರೆಡ್ ಕ್ಯಾಂಡಲ್ ಹೈ ಯಾವಾಗ ಕ್ರಾಸ್ ಆಗುತ್ತೋ ಅವ್ರಿಗೂ ವೆಯ್ಟ್ ಮಾಡಿ. ಮತ್ತೆ ಇಲ್ಲಿ ನಿಮ್ಮ ಟ್ರೇಡ್ ಇದೆ, ಮತ್ತೆ ಬೈ ಸೈಡ್ ಹೋಗ್ತೀರಾ. ಇದು ಗ್ಯಾಪ್ ಅಪ್ ಆಗೇನೋ ಬಿದ್ದಂಗಿದೆ ಈ ಕ್ಯಾಂಡಲ್. ಓಕೆ, ಫಸ್ಟ್ ಬುಲ್ಲಿಶ್ ಹೋಗಿ ಆಮೇಲೆ ಬಿದ್ದಂಗಿದೆ, ಇಲ್ಲಾಂದರೆ ಇಲ್ಲಿ ಗ್ಯಾಪ್ ಅಪ್ ಆಗಿ ಅಲ್ಲಿಂದ ಬಿದ್ದಂಗಿದೆ. ಓಕೆ ಫ್ರೆಂಡ್ಸ್, ಈ ಥರ ನೀವು ಯೂಸ್ ಮಾಡ್ಕೋಬೋದು. ಅರ್ಥ ಆಯ್ತು ಅನ್ಕೊತೀನಿ ಫ್ರೆಂಡ್ಸ್. ಓಕೆ, ಬಾಯ್ ಫ್ರೆಂಡ್ಸ್, ಸಿಗೋಣ.